ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿಯವರ ಜಯಂತಿ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಇವರು ಜಯಂತಿ ಮಾಡ್ತಾ ಇರುವಂತಹ ಒಂದು ವೇಳೆಗಳಲ್ಲಿ ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲು ತೂರಾಟ ನಡೆಯುತ್ತೆ. ಹಿಂದೂಗಳ ಮೇಲೆ ನೇರವಾಗಿ ಬಂದು ಕಲ್ಲುಗಳು, ಚಪ್ಪಲಿಗಳು ಛತ್ರಪತಿ ಶಿವಾಜಿಯವರ ಭಾವಚಿತ್ರದ ಮೇಲೆ ಬಂದು ಬಿಡ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತೆ. ಇದನ್ನ ಮಾಡಿದ್ದು ಮುಸ್ಲಿಮರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈಗ ಹಿಂದೂ ಮುಸ್ಲಿಂ ಅನ್ನುವಂತಹ ಮತ್ತೊಂದು ಯುದ್ಧ ಕಾಂಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಖಾಡಕ್ಕಿಳಿದಿದ್ದಾರೆ. ಜೆಸಿಬಿ ಪಕ್ಷ ಅಥವಾ ಜೆಸಿಬಿ 2028ಕ್ಕೆ ಬರುವುದು ಖಚಿತ. ಹಿಂದೂಗಳು ಹೆದರಬೇಡಿ, ಧೈರ್ಯವಾಗಿರಿ ಮತ್ತು ಜೆಸಿಬಿ ಖಂಡಿತ 2028ಕ್ಕೆ ಆರಂಭ ಮಾಡ್ತೀನಿ. ಬಸವಣ್ಣವರ ಮೇಲೆ, ಛತ್ರಪತಿ ಶಿವಾಜಿಯವರ ಮೇಲೆ, ಅಂಬೇಡ್ಕರ್ ಅವರ ಮೇಲೆ, ಶ್ರೀರಾಮನ ಮೇಲೆ, ಹನುಮಂತನ ಮೇಲೆ, ಯಾವುದೇ ವಾಲ್ಮೀಕಿಯವರ ಮೇಲೆ ಅಥವಾ ಬೇರೆ ಯಾವುದೇ ಕಾಸ್ಟ್ ಹಿಂದೂ ಜನಾಂಗದ ಮುಖ್ಯಸ್ಥರ ಒಂದು ಜಯಂತಿಗಳಲ್ಲಾಗಿರಬಹುದು, ಹಬ್ಬ ಹರಿದಿನ ಆಚರಣೆಗಳಾಗಿರಬಹುದು, ಗಣಪತಿ ಆಗಿರಬಹುದು, ಈ ರೀತಿ ನಡೆದಿರ್ತಕ್ಕಂಥ ವಿಚಾರದಲ್ಲಿ ಕಲ್ಲು ತೂರಾಟ ಆದರೆ ಅಥವಾ ಚಪ್ಪಲಿಗಳನ್ನು ತೂರಾಟ ಮಾಡಿದ್ರೆ ನೇರವಾಗಿ ಹೋಗಿ ಅವರ ಮಸೀದಿಯನ್ನ ಜೆಸಿಬಿಯಿಂದ ಛಿದ್ರಗೊಳಿಸಲಾಗುವುದು ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂತ ವಿಚಾರ ಕೇಳಿ ಬರ್ತಾ ಇದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಾಗಲಕೋಟೆಯಲ್ಲಿ ಬರೋದಕ್ಕೆ ನಿಷೇಧವನ್ನ ಕೂಡ ಹೇರಲಾಗಿತ್ತು. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಮತ್ತಷ್ಟು ವಿವಾದಾತ್ಮಕನ್ನ ಮುಗಿಲೆಬ್ಬಿಸಬಹುದು ಅಂತ. ಆದ್ರೂ ಆ ಒಂದು ಅಡಚಣೆ ಇದ್ರೂ ಕೂಡ, ಅವರಿಗೆ ನಿಷೇಧ ಹೇರಿದ್ರೂ ಕೂಡ ಬಾಗಲಕೋಟೆಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂಟ್ರಿ ಕೊಟ್ಟು ಮತ್ತೆ ಗರ್ಜಿಸೋಕೆ ಶುರು ಮಾಡಿದ್ದಾರೆ. ಈ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗಲೂ ಕೂಡ ಹಿಂದೂಗಳ ಪರವಾಗಿರೋದು, ಹಿಂದೂಗಳ ಒಂದು ಪ್ರಬಲವನ್ನ ಎತ್ತಿ ತೋರಿಸುತ್ತೆ. ನಿಮಗೆ ಗೊತ್ತಿರಬಹುದು, ಇವತ್ತು ಬೇರೆ ಬೇರೆ ಉತ್ತರ ಪ್ರದೇಶ, ಮತ್ತೊಂದು ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ನೋಡಿದಾಗ ಆಲ್ಮೋಸ್ಟ್ ಆಲ್ ಬಿಜೆಪಿ ಎಲ್ಲೆಲ್ಲಿ ರಾಜಕೀಯವನ್ನ ಮಾಡುತ್ತೋ, ಬಿಜೆಪಿ ಎಲ್ಲೆಲ್ಲಿ ರಾಜಕಾರಣ ಮಾಡ್ತಾ ಇದೆಯೋ, ಬಿಜೆಪಿಯ ಒಂದು ಮುಖ್ಯಮಂತ್ರಿಗಳಿದ್ದಾರೋ ಅಲ್ಲೆಲ್ಲವೂ ಕೂಡ ಈ ಒಂದು ಕಿಡಿಗೇಡಿಗಳು ಸುಮ್ಮನೆ ಇರ್ತಾರೆ. ಯಾರೂ ಕೂಡ ಮಸೀದಿಯಿಂದ ಚಪ್ಪಲಿ ಹೋಗದೆ ಕಲ್ಲೆಸದೆ ಇದನ್ನ ಮಾಡೋದಿಲ್ಲ. ಆದ್ರೆ ಯಾವಾಗ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇರುತ್ತೋ, ಕಾಂಗ್ರೆಸ್ನ ಸಿಎಂ ಇರ್ತಾನೋ ಆ ರಾಜ್ಯದಲ್ಲಿ ಮಾತ್ರ ಈ ತರ ನಡೀತಾನೆ ಇರುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸೊ ಅದಕ್ಕೆ ವಾದ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರನ್ನ ಮೊದಲು ಕಿತ್ತಿ ಎಸಿರಿ. ಇವರು ಹೋದ ಮೇಲೆ 2028ರಲ್ಲಿ ನಾನು ಜೆಸಿಬಿ ತರ್ತೀನಿ, ಜೆಸಿಬಿ ಬಂದ ತಕ್ಷಣ ಹೇಗೆ ಮುಂದುವರಿಯುತ್ತೆ ನೋಡಿ ಕರ್ನಾಟಕ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯಾವುದೇ ವ್ಯಕ್ತಿಯ ಅಂದ್ರ ಈಗ ಒಂದು ಜಾತಿಯ ಜನಾಂಗದ ಹಿಂದೂ ಧರ್ಮದ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಶ್ರೀರಾಮರಾಗಿರ್ಬೋದು, ಹನುಮಂತ ಆಗಿರ್ಬೋದು, ವಾಲ್ಮೀಕಿ ಅವರಾಗಿರ್ಬೋದು, ಬೇರೆ ಬೇರೆ ಒಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಯಾವುದೇ ಇರಲಿ, ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ವೀರಶೈವಲಿಂಗಾಯತ ಬಸವಣ್ಣ, ಸೊ ಎಲ್ಲರೂ ಬಂದ್ರು. ಇಲ್ಲಿ ಯಾವ್ದಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರ್ಯಾರು ಹಿಂದೂ ಧರ್ಮದ ಮುಖ್ಯಸ್ಥ ಒಂದು ಮುಖ್ಯ ದೇವರುಗಳು ಅಂತ ಹೇಳಿ ಕರಿತೀವಿ, ಅಂತಹ ದೇವರುಗಳ ಮೇಲೆ ಏನಾದ್ರೂ ಇಂಥ ಕಲ್ಲೆಸೆತ, ಚಪ್ಪಲಿ ಎಸೆತಗಳನ್ನ ಮಾಡಿದ್ದೇ ಆದ್ರೆ ಖಂಡಿತ ಅವರನ್ನ ಜೆಸಿಬಿ ಬುಲ್ಡೋಜರ್ ಇಂದ ಮಣ್ಣು ಮಕಾಡೆ ಮಾಡ್ತೀನಿ 2028ರಲ್ಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಳ ನಿಷ್ಕೃತ್ಯವಾಗಿ ಹೇಳಿದ್ದಾರೆ. ಅಂದ್ರೆ ಅಷ್ಟು ಧೈರ್ಯ ಮತ್ತು ಅಷ್ಟು ಪ್ರಬಲಶಾಲಿತ್ವವಾಗಿ ಹೇಳಿದ್ದಾರೆ, ಅಷ್ಟು ಕೋಪಗೊಂಡು ಹೇಳಿದ್ದಾರೆ. ಈಗ ಬಾಗಲಕೋಟೆಗೆ ಅವರು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ನಿಷೇಧವನ್ನ ಹೇರಲಾಯಿತು. ಏನಾದ್ರೂ ಮಾತಾಡ್ತಾರೆ, ಏನಾದ್ರೂ ಮಾತಾಡುವಷ್ಟರಲ್ಲಿ ಹಿಂದೂಗಳೆಲ್ಲ ಸಿಡಿದೇಳ್ತಾರೆ ಅನ್ನುವಂಥ ಕಾರಣದಿಂದ. ಆದ್ರೆ ಇವತ್ತು ಮತ್ತು ಬಾಗಲಕೋಟೆಯಲ್ಲಿ ಹೋಗಿ ಹಿಂದೂಗಳಿಗೆ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ಹಿಂದೂಗಳು ಕೂಡ ಹೆದರಬೇಡಿ, ಮತ್ತೆ ಯಾವುದೇ ಹಿಂದೂಗಳು ಕೂಡ ಬೇರೆ ಜಾತಿ ಜನಾಂಗಕ್ಕೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ. 2028ಕ್ಕೆ ಜೆಸಿಬಿ ಬುಲ್ಡೋಜರ್ ಹಚ್ಚಿ ನಾನು ದೇಶ ಮತ್ತು ನನ್ನ ನಾಡು ಮತ್ತು ಹಿಂದೂಗಳ ರಕ್ಷಣೆ ಮಾಡಲಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೂಡ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಾರೆ. ಇನ್ನೂ ಒಂದಿಷ್ಟು ವಿಚಾರಗಳನ್ನು ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಭಾರತೀಯ ಜನತಾ ಪಾರ್ಟಿಗೆ ಬರೋದು ಗ್ಯಾರಂಟಿ ಅಂತ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರೋದು. ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೂ ಕೂಡ ನಾನು ಬರೋದು ಗ್ಯಾರಂಟಿ, 2028ಕ್ಕೆ ಜೆಸಿಬಿ ಪೂಜೆ ಮಾಡೋದು ಗ್ಯಾರಂಟಿ ಅನ್ನುವಂಥದ್ದನ್ನ ಹೇಳ್ತಾ ಇರೋದನ್ನ ನೋಡಿದ್ರೆ ಬಹುತೇಕ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಹಾಗೂ ಯತ್ನಾಳ್ ಮಧ್ಯೆ ಮತ್ತಷ್ಟು ಬಾಂಧವ್ಯ ಬಿಗಿ ಆಗ್ತಾ ಇದೆ. ಬಹುತೇಕ ಬಾಂಧವ್ಯ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಇನ್ನು ಒಂದಿಷ್ಟು ವಿಚಾರಗಳನ್ನ ಕೇಳಬೇಕು. ಯಾಕಂತಂದ್ರೆ ಯಾವಾಗಲೂ ಕೂಡ ಯಾವುದೇ ಹಿಂದೂ ಒಬ್ಬ ವ್ಯಕ್ತಿ ಅಂತ ಅನ್ಸ್ಕೊಂಡವನು ಅಥವಾ ಹಿಂದೂಗಳಾಗಿರ್ತಕ್ಕಂಥವರು ಎಂದಿಗೂ ಕೂಡ ಅವರ ರಂಜಾನ್ ಹಬ್ಬ ಆಗಿರ್ಬೋದು, ಇನ್ನೊಂದು ಈದ್ ಮಿಲಾದ್ ಆಗಿರ್ಬೋದು, ಯಾವುದೇ ಹಬ್ಬಗಳು ಬಂದಾಗ ಮುಸ್ಲಿಮರ ಒಂದು ಏನು ಇದೆಯಲ್ಲ ಇದು ಮಸೀದಿ, ಇಲ್ಲಿ ಹೋಗಿ ಕಲ್ಲು ಎಸೆದೆ, ಚಪ್ಪಲಿ ಎಸೆದೆ ಅನ್ನೋದನ್ನ ಯಾವತ್ತೂ ಕೂಡ ಹಿಂದೂಗಳು ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಒಂದು ದೇವರುಗಳು ಅಷ್ಟೇ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂಗಳು ಕಾರ್ಯಾಚರಣೆಯಲ್ಲಿ ಮುಂದುವರೆದಿದ್ರು ಕೂಡ ಆ ಕಡೆಯಿಂದ ಮಸೀದಿಗಳಿಂದ ಹಿಂದೂ
ಸಾಮ್ರಾಟ ಛತ್ರಪತಿ ಶಿವಾಜಿಯವರ ಒಂದು ಏನು ನಡೀತಾ ಇರುತ್ತೆ, ಈ ಜಯಂತಿಗೆ ಬಂದು ಅವರ ಛತ್ರಪತಿ ಶಿವಾಜಿಯವರ ಭಾವಚಿತ್ರಕ್ಕೆ ಬಂದು ಚಪ್ಪಲಿ ಎಸೆದು ಆ ಕಲ್ಲುಗಳನ್ನು ಎಸೆದು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಮಸೀದಿಯಿಂದ ಬಂದಂಥ ಚಪ್ಪಲಿ ಕಲ್ಲುಗಳ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದ್ದಂತೂ ಸತ್ಯ. ಹಾಗಾಗಿ ಈಗ ಯತ್ನಾಳ್ ಕೂಡ ಬಲಿಷ್ಠವಾಗಿ ನಿಂತ್ಕೊಂಡಿದ್ದಾರೆ. ಇದಕ್ಕೆ ಹಿಂದೂಗಳು ಅನಿಸ್ಕೊಂಡಿರುವಂತಹ ಎಲ್ಲರೂ ಕೂಡ ಬಲಿಷ್ಠವಾಗಿ ನಿಲ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಕಾರಣ ಕೂಡ ಇದೆ. ಯಾಕಂದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದ ಶಾಸಕ, ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಕೇಂದ್ರದ ಸಚಿವರು ಕೂಡ ಆಗಿರ್ತಕ್ಕಂಥ ಒಂದಿಷ್ಟು ಮಾಜಿ ಆಗಿರ್ತಕ್ಕಂಥವ್ರು, ಅದು ಎಲ್ಲ ಮಾಡಿಕೊಂಡು ಬೆಡ್ಕೊಂಡು ಬಂದು ಇವತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ನಿಂತ್ಕೊಂಡಿರೋದು ಮಾತ್ರ ಎವ್ರಿ ಬ್ಯೂಟಿಫುಲ್ ಅವ್ರದೇ ಆದಂಥ ಒಂದು ಸರ್ಕಲ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ರಾಯಣ್ಣನ ಹಿಡಿದು ಕೊಟ್ಟವರು ನಮ್ಮವರೇ, ಅದಾದ್ಮೇಲೆ ಕಿತ್ತೂರಾಣಿ ಚೆನ್ನಮ್ಮರನ್ನ ನಾಶಪಡಿಸಿದವರು ನಮ್ಮವರೇ, ಹಾಗೆ ಸಿಂಧೂರ ಲಕ್ಷ್ಮಣನ ನಾಶಪಡಿಸಿದವರು ನಮ್ಮವರೇ. ಯಾಕಂದ್ರೆ ನಮ್ಮವರೇ ನಮ್ಮಲ್ಲಿ ಅಂತ ಸಿಕ್ಕ ಕೀಚನೆಚ್ಚುಗಳ ಜನಗಳಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿರೋರೇ ಕೆಟ್ಟವರು ಆಗಿರ್ತಾರೆ, ಯಾರು ಹೆಂಗ್ ಬಂದು ಏನ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ತಿಳಿಸಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಅವ್ರಿಗೂ ಕೂಡ ಕುತೂಹಲ ಇರುತ್ತೆ. ಯಾಕಂದ್ರೆ ಜೊತೆಗೆ ಬಂದಿರ್ತಾರೆ, ಜೊತೆಗೇ ಇರ್ತಾರೆ, ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಭಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಇರೋದು ಸತ್ಯ. ಯಾಕಂದ್ರೆ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಮನಸ್ಥಿತಿಗಳು, ಅವ್ರ ಮನಸ್ಸುಗಳು ಹೇಗಿರುತ್ತೋ, ಅವ್ರು ಏನ್ ಅನ್ಕೊಂಡು ಬಂದಿರ್ತಾರೋ, ಏನ್ ಮಾಡಕ್ ಬಂದಿರ್ತಾರೋ ಅದು ಗೊತ್ತಿರೋದಿಲ್ವಲ್ಲ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅದನ್ನೂ ಕೂಡ ಹೇಳ್ತಾರೆ. ಒಟ್ನಲ್ಲಿ ಬಾಗಲಕೋಟೆಯಲ್ಲಿ ನಿಷೇಧ ಇದ್ರೂ ಕೂಡ, ನಿಷೇಧ ಇದ್ರೆ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ, ನಿಷೇಧ ಹೇಳಿದೆ, ಆದ್ರೆ ಅದನ್ನ ಮೀರಿ ಹೆಜ್ಜೆ ಇಡೋದಿದೆಯಲ್ಲ ಅದು ತುಂಬಾ ಧೈರ್ಯಶಾಲಿ ಮತ್ತು ಅಷ್ಟೇ ಪವರ್ಫುಲ್ ಲೀಡರ್. ಅದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಎಲ್ಲ ಮಾತುಗಳನ್ನ ಮೀರಿ ಹೋಗಿ ಅಲ್ಲಿ ನಿಂತ್ಕೊಂಡು ಹಿಂದೂಗಳ ಪರವಾಗಿ ಮಾತಾಡಿ ಹಿಂದೂಗಳಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದಾ ಒಂದು ತಮ್ಮ ಶೈಲಿಯ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆಮೇಲೆ ಹಿಂದೂಗಳಿಗೂ ಕೂಡ ಈಗಾಗಲೇ ಒಂದಿಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಮುಸ್ಲಿಮರನ್ನ ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ದೇಶಗಳಿವೆ, ಆದ್ರೆ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಥವಾ ಹಿಂದೂಗಳಿಗೆ ಜಾಗವನ್ನು ಕೊಡಲಿಕ್ಕೆ, ಹಿಂದೂಗಳಿಗೆ ಆಶ್ರಯನ್ನು ನೀಡಲಿಕ್ಕೆ ಯಾವುದೇ ದೇಶ ಇಲ್ಲ. ಇದ್ರೆ ಭಾರತದಲ್ಲಿ ಇರಬೇಕು, ಇಲ್ಲ ಅಂದ್ರೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಜಿಗಿಬೇಕು. ಇದು ಮಾತ್ರ ಒಂದು ಆಪ್ಷನ್ ಇರೋದು ಅಂತ ಎಲ್ಲ ಹಿಂದೂಗಳಿಗೂ ಈಗಾಗಲೇ ಗೊತ್ತಾಗಿದೆ. ಎಷ್ಟೋ ಜನರು ಕೂಡ ನಮ್ಮ ಒಂದು ಯುವರಾಜಗೌಡ ಮಿರ್ಜಿ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಹೇಳಿದ್ದಾರೆ. ಇದನ್ನ ನಾವು ಕೇಳಿದ್ದೀನಿ ಕೂಡ. ಯಾಕಂದ್ರೆ ಹಿಂದೂಗಳಿಗೂ ಕೂಡ ಗೊತ್ತಾಗ್ತಿದೆ ನಮ್ಮ ರಕ್ಷಣೆ ಬಹಳ ಮುಖ್ಯ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಬೇರೆ ಯಾವುದೇ ದೇಶದಲ್ಲಿ ಆಶ್ರಯವನ್ನು ಪಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಯಾವುದೇ ದೇಶದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದ್ರೆ ಭಾರತ ದೇಶದಲ್ಲಿ ಎದುರಾಳಿಗಳನ್ನು ಎದುರು ಹಾಕೊಂಡು ಹೋರಾಟ ಮಾಡಿ ಇಲ್ಲೇ ಬದುಕಬೇಕು, ಇಲ್ಲಾಂದ್ರೆ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಜಿಗಿಬೇಕು. ಇದು ಒಂದು ಮಾತ್ರ ಆಪ್ಷನ್ ಇರೋದು ಅನ್ನೋದು ಹಿಂದೂಗಳಿಗೆ ಈಗಾಗಲೇ ಗೊತ್ತಾಗಿದೆ. ಅದನ್ನೇ ಕೂಡ ಪದೇ 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 ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ತಿಳಿಸ್ತಾ ಇರ್ತಾರೆ. ಇದು ಹಿಂದೂಗಳಿಗಿರ್ತಕ್ಕಂಥ ಒಂದು ಆತಂಕ ಮತ್ತು ಮೂಡಿಸ್ತಾ ಇರುವಂತಹ ಒಂದು ದೊಡ್ಡ ಆತಂಕದ ಸುದ್ದಿ. ಇನ್ನು ಅನಂತಕುಮಾರ್ ಹೆಗಡೆ ಹಾಗೆ BS ಯಡಿಯೂರಪ್ಪ, ಈ ಕಡೆ BS ವಿಜಯೇಂದ್ರ ಇವರೆಲ್ಲ ಬರ್ತಾರಲ್ಲ, ಇವ್ರ ಹಿಂದುತ್ವ ಹೇಗೆ ಅನ್ನುವಂಥದ್ದು. ಅನಂತಕುಮಾರ್ ಹೆಗಡೆ ಪ್ಯೂರ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು BS ಯಡಿಯೂರಪ್ಪನವರು, BS ವಿಜಯೇಂದ್ರ ಅವರು ಇವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಹಿಂದೂ ಅಂತ ಹೇಳಿ ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದನ್ನ ಮಾತ್ರ ನಾವು ಸ್ಪಷ್ಟಪಡಿಸಬಹುದು. ಆದ್ರೆ ಇವತ್ತು ರಾಜ್ಯದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್, ಎರಡು ಫೈರ್ ಬ್ರ್ಯಾಂಡ್ಗಳು ಯಾವ್ಯಾವು ಅಂತಂದ್ರೆ, ರಾಜಕೀಯದಲ್ಲಿ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಅನಂತಕುಮಾರ್ ಹೆಗಡೆ. ಅನಂತಕುಮಾರ್ ಹೆಗಡೆ ಬಸನಗೌಡ ಪಾಟೀಲ್ ಅವರಿಗಿಂತಲೂ ಮುಂಚೆ ಇರ್ತಕ್ಕಂಥ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್. ಅವರಾದ್ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಇವರಿಬ್ರು ಸೇರ್ಕೊಂಡು ಹೊಸ ಪಕ್ಷ ಕಟ್ಟೋದು ನಿರ್ಧಾರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವರು ನಡೆಸ್ಕೊಂಡು ಬಂದರೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ತಪ್ತಾ ಹೋಗುತ್ತೆ. ಕಾರಣಗಳಿವೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದು, ನಾನು ಮತ್ತೆ ಮರಳಿ ಬಿಜೆಪಿಗೆ ಬರ್ತೀನಿ, ಗ್ಯಾರಂಟಿ JCBಯನ್ನು ಪೂಜೆ ಮಾಡ್ತೀನಿ ಅಂತ 2028ಕ್ಕೆ. 2028ಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಮುಂದೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ಟೋಟಲ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ತನ್ನದೇ ಆದಂತಹ ಶಕ್ತಿ, ಬಲ ಮತ್ತು ಅವರದೇ ಆದಂತಹ ಒಂದು ಪ್ರಸ್ತುತ ಬಲ ಪವರ್ ಅನ್ನು ತೋರಿಸ್ತಾ ಇರೋದಂತೂ ಸತ್ಯ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಕೆಲವೇ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಆಗ್ತಾರ, ಇಲ್ಲ
ಯಾವ ಥರ JCBಯನ್ನು ಆನ್ ಮಾಡ್ತಾರೆ, ಯಾವ ಥರ JCBಯನ್ನು ಪೂಜಿಸ್ತಾರೆ, ಯಾವ ಥರ JCBಯನ್ನು ಅಧಿಕಾರಕ್ಕೆ ತರ್ತಾರೆ. ಏನು ಹೇಳಿದ್ನಲ್ಲ, ಎಲ್ಲ ಹಿಂದೂ ಸಾಮ್ರಾಟಿಗರ ಮೇಲೆ ಏನಾದರೂ ಚಪ್ಪಲಿ ತೂರಾಟ ನಡೆದ್ರೆ, ಹಿಂದೂ ಕಾರ್ಯಕ್ರಮಗಳಲ್ಲಿ ಚಪ್ಪಲಿ ತೂರಾಟ ನಡೆದ್ರೆ, ಯಾರು ಚಪ್ಪಲಿ ತೂರಾಟ ಮಾಡಿರ್ತಾರೋ ಆ ಮಸೀದಿ ಧ್ವಂಸ ಆಗುವುದು ಅನ್ನೋಂಥದ್ದನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟವನ್ನು ಪಡಿಸಿದ್ದಾರೆ. ಇಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಸುದ್ದಿಯಾಗಿತ್ತು. ಹಾಗೆ ಛತ್ರಪತಿ ಶಿವಾಜಿಯವರ ಜಯಂತಿ ದಿನದಂದು ನಡೆದಂಥ ಬಾಗಲಕೋಟೆಯ ಒಂದು ದುರ್ಘಟನೆ ಕೂಡ ಬಹಳಷ್ಟು ಒಂದು ನಿಖರವಾದಂತಹ ಸುದ್ದಿಯನ್ನು ನೀಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಆಗಿತ್ತು. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಜೊತೆಗೆ ನಾನು ಇರ್ತೀನಿ ಮತ್ತು ನೀವು ನಮ್ಮ ಜೊತೆಗೆ ಇರ್ತೀರಾ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೆಳೆಯರೆ.